ಫಸ್ಟ್ ಈ ಸ್ಟೆಪ್ ತಗೊಂಡಿರೋದ್ರ ಬಗ್ಗೆ ಅಥವಾ ಈ ಯೋಚನೆ ಯಾಕೆ ಬಂತು, ಏನ್ ನಿಮಗೆ ಆದಂತ ಅನುಭವ, ನಿಮಗೆ ವೈಯಕ್ತಿಕವಾಗಿ ಏನ್ ಅನುಭವ ಆಯ್ತು ಅಂತ? ಎಷ್ಟೊಂದು ಇವೆಂಟ್ ಅಲ್ಲಿ ನನ್ಗೆ ಅನ್ಸೋದು ಇವ್ರು ಯಾವ್ದೋ ವಿಡಿಯೋ ಹಾಕ್ತಾರಲ್ಲ, ಒಂದು ಸಿನಿಮಾ ನಾವು ಬಂದಿರೋ ಕಾರ್ಯಕ್ರಮಕ್ಕೆ ರಿಲೇಟೆಡ್ ಇರೋದೇ ಇಲ್ವಲ್ಲ ಅಂತ. ಆದ್ಮೇಲೆ ಯಾವ್ದೋ ಒಂದು ಇವೆಂಟ್ಗೆ ಹೋದಾಗ ಒಂದಿಷ್ಟು ಯಾವ್ದೋ ಸೀರೆ ಉಟ್ಕೊಂಡು ಹೋಗಿದಾಗ್ಲೇ ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಬೇರೆ ಬೇರೆ ಆಂಗಲ್ ಅದೆಲ್ಲ ಶೂಟ್ ಮಾಡಿದ್ರು. ಅದನ್ನ ಕೊನೆಗೆ ತೆಗ್ಸ್ಬೇಕಾಗಿತ್ತು, ತೆಗ್ಸ್ದೆ. ಅದಾದ್ಮೇಲೆ ಅದನ್ನ ತೆಗ್ಸಕ್ಕೂ ಒಂದು ಹರಸಾಹಸ, ಇಲ್ಲ ಮ್ಯಾಮ್ ಇವಾಗಿಲ್ಲ, ಅವರು ಇವೆಂಟ್ ಅಲ್ಲಿ ಇದ್ದಾರೆ, ಬ್ಯುಸಿ ಇದ್ದಾರೆ ಅಂತ ಅದನ್ನು ಒಂದಿಷ್ಟೊತ್ತು ತಗೊಂಡು ಅದಾದ್ಮೇಲೆ ತೆಗೆದ್ರು ಅಂತ ಸುಮ್ಮನೆ ಆದ್ರೆ 1 ತಿಂಗಳಾದ್ಮೇಲೆ ಆ ವಿಡಿಯೋಗಳು ಇನ್ನೂ ಅಲ್ಲೇ ಇತ್ತು. ನನ್ಗೆ ಆ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಇದು ಎಲ್ರಿಗೂ ಆಗ್ತಾ ಇದೆ ಏನ್ ಕತೆ ಅಂತ ನಾನು ಅಷ್ಟು ಆ ಟೈಮಲ್ಲಿ ನಾನು ಅಷ್ಟು ಗಮನ ಕೊಟ್ಟಿರ್ಲಿಲ್ಲ. ಬಟ್ ಅದಾದ್ಮೇಲೆ ಮೊನ್ನೆ ಮತ್ತೆ ಒಂದಿಷ್ಟು ವಿಡಿಯೋಸ್ ನೋಡಿದೆ. ಅವಾಗ ಅನ್ಸ್ತು ಒಂದ್ಸತಿ ಹೆಂಗಿದ್ರು ನಮ್ ಹೀರೋಯಿನ್ಸ್ ಇದಾರೆ, ನಮ್ ಆಕ್ಟ್ರೆಸಸ್ ಇದಾರೆ ಇಂಡಸ್ಟ್ರಿಲಿ, ಪ್ರತಿಯೊಬ್ರದ್ದು ಅಭಿಪ್ರಾಯ ತಗೊಳ್ಳೋಣ, ನೋಡೋಣ ಅವ್ರು ಎಲ್ರಿಗೂ ಈ ತರ ಅನುಭವ ಆಗಿದ್ಯಾ ಹೇಗೆ ಅಂತ. ಸೊ ಆ ಪಾಯಿಂಟ್ ಅಲ್ಲಿ ನಾನು ಎಲ್ರಿಗೂ ಒಂದ್ ಮೆಸೇಜ್ ಮಾಡಿದೆ, ಈ ತರ ನನಗೆ ಈ ತರ ಅನುಭವ ಆಗಿದೆ, ನಿಮ್ಗೂ ಈ ತರ ಏನಾದ್ರೂ ಆಗಿದ್ಯಾ ಅಂತ. ಅವ್ರು ಪ್ರತಿಯೊಬ್ರು ಇಲ್ಲ ನಮಗೂ ಆಗಿದೆ, ನಾವೆಲ್ಲರೂ ಒಟ್ಟಿಗೆ ಸಪೋರ್ಟ್ ಮಾಡ್ತೀವಿ, ಪ್ಲೀಸ್ ವಿಲ್ ಗೋ ಅಹೆಡ್ ವಿತ್ ದಿಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಎಲ್ರದ್ದು ಒಪಿನಿಯನ್ ತಗೊಂಡು ಎಲ್ರಿಗೂ ತಿಳಿಸಿ ಅದಾದ್ಮೇಲೆ ಈ ತರ ಸ್ಟೇಟ್ಮೆಂಟ್ ನಾವು ಹಾಕೋಣ ಅಂತ ನಾವ್ ಎಲ್ರೂ ಒಟ್ಟಿಗೆ ಡಿಸೈಡ್ ಮಾಡಿ ಆ ಸ್ಟೇಟ್ಮೆಂಟ್ ನ ಹಾಕಿದ್ವಿ. ಅಂಡ್ ಅದಕ್ಕೆ ನಾವು ಮುಂಚೆನೆ ಒಂದಿಷ್ಟು ರಮ್ಯಾ ಮ್ಯಾಮ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ. ಯಾಕಂದ್ರೆ ಅವ್ರಿಗೆ ಒಪಿನಿಯನ್ಸ್ ಬೇಕಿತ್ತಲ್ಲ. ಸೊ ಅವ್ರದ್ದು ಒಪಿನಿಯನ್ಸ್ ಎಲ್ಲ ತಿಳ್ಕೊಂಡು ಹೇಗೆ ಇದನ್ನ ಮುಂದೆ ತಗೊಂಡ್ ಹೋಗೋದು ಅಂತೆಲ್ಲ ಒಪಿನಿಯನ್ಸ್ ತಿಳ್ಕೊಂಡು ಫೈನಲಿ ವಿ ಪುಟ್ ಔಟ್ ದ ಸ್ಟೇಟ್ಮೆಂಟ್. ಅಂಡ್ ಇವತ್ತು ಅದು ಎಷ್ಟು ಸಪೋರ್ಟ್ ಬಂದಿದೆ, ಮೀಡಿಯಾ, ಜರ್ನಲಿಸ್ಟ್ ಎಲ್ಲ, ನಮ್ ಆಕ್ಟರ್ಸ್, ಕಂಪ್ಲೀಟ್ ಇಂಡಸ್ಟ್ರಿ ಅಂತಂದ್ರೆ ಬರೀ ಫಿಲ್ಮ್ ಇಂಡಸ್ಟ್ರಿ ಅಲ್ಲ, ನಮ್ ಸೀರಿಯಲ್ ಇಂಡಸ್ಟ್ರಿ ಅವರಾಗಿರ್ಬೋದು, ಟೋಟಲ್ ಇನ್ ಆಲ್ ಕನ್ನಡ ಇಂಡಸ್ಟ್ರಿ. ಸೊ ಎಲ್ರಿಂದಾನು ಆ ಸಪೋರ್ಟ್ ಬಂತು. ಯಾಕಂದ್ರೆ ಹಂಗಾದ್ರೆ ಪ್ರತಿಯೊಬ್ಬರಿಗೂ ಇದಾಗಿದೆ ಅಂತ ಅರ್ಥ ಅಲ್ವಾ. ನಾನಿವತ್ತು ಒಂದಿಷ್ಟು ಜನನ ನನ್ನ ಸರ್ಕಲ್ ಅಲ್ಲಿರೋರ್ನ ನಾನು ಕಾಂಟ್ಯಾಕ್ಟ್ ಮಾಡಿದೆ, ಇನ್ನೊಂದು ಆಕ್ಟ್ರೆಸ್ ಅವ್ರ ಸರ್ಕಲ್ ಅಲ್ಲಿರೋರ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಅದೇ ರೀತಿ ಅದನ್ನ ಕೇಳ್ತಾ ಹೋದಾಗ ಪ್ರತಿಯೊಬ್ಬರಿಗೂ ಆ ಅನುಭವ ಆಗಿತ್ತು. ಸೊ ಆ ಅನುಭವದಿಂದಾನೇ ಇವತ್ತು ಅಷ್ಟು ಜನ ಸಪೋರ್ಟ್ ಬಂದಿದ್ದು. ಅಂಡ್ ಇವಾಗ ಮೇಲ್ ಆಕ್ಟರ್ಸ್ ಕೂಡ ಈ ಸಪೋರ್ಟ್ ಬಂದ್ರು. ಯಾಕಂದ್ರೆ ಅವ್ರು ನನಗೆ ಹೇಳಿದ್ರು, ಅವ್ರು ಇಲ್ಲ ನಾವು ತುಂಬಾ ಸತಿ ನೋಡಿದೀವಿ, ನಾವ್ ಎಷ್ಟು ಸತಿ ಬೈದಿದೀವಿ ಅವ್ರಿಗೆ, ಅದಕ್ಕೋಸ್ಕರ ತೊಂದ್ರೆ ಇಲ್ಲ, ನೀವು ಮಾಡಿ, ಇಟ್ ಇಸ್ ಸಚ್ ಅ ಬಿಗ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿದೆ ಇವತ್ತು ಇಂಡಸ್ಟ್ರಿಲಿ, ನೀವು ಮಾಡಿ, ನಾವು ಖಂಡಿತ ನಿಮ್ ಸಪೋರ್ಟ್ಗೆ ಇರ್ತೀವಿ ಅಂತ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಚಿತ್ರತಂಡಗಳಾಗಿರ್ಬೋದು, ಹೀರೋಸ್ ಆಗಿರ್ಬೋದು, ಪ್ರತಿಯೊಬ್ರು ಅದಕ್ಕೂ ಇವತ್ತು ಸಪೋರ್ಟ್ ಆಗಿ ನಿಂತಿದ್ರು. ಅಂಡ್ ಇವಾಗ ನಮ್ ಮುಂದೆ ಇದನ್ನ ಹೇಗ್ ತಗೊಂಡ್ ಹೋಗೋದು ಅಂತ ಒಂದಿಷ್ಟು ನಾನು ಅದನ್ನ ತಿಳ್ಕೊತಾ ಇದೀನಿ, ಏನ್ ಪ್ರೊಸೀಜರ್ ಇದೆ. ಯಾಕಂದ್ರೆ ಇದು ಫಸ್ಟ್ ನಾವು ಫಿಲ್ಮ್ ಚೇಂಬರ್ ತಗೊಂಡ್ ಹೋಗ್ಲೇಬೇಕು. ಯಾಕಂದ್ರೆ ಅವಾಗ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಆಗುತ್ತೆ. ಇಲ್ಲ ಅಂದ್ರೆ ಇದು ಬರೀ ಒಂದು ಚರ್ಚೆ, ಒಂದು ಮಾತುಕತೆ ಅಷ್ಟೇ ಆಗಿ ಅಲ್ಲೇ ನಿಂತೋಗುತ್ತೆ. ಅದಕ್ಕೆ ನಮ್ಗೊಂದು ಅಧಿಕಾರ ಇರುತ್ತೆ. ಇವತ್ತು ನೆಕ್ಸ್ಟ್ ಯಾರೇ ಆ ತರ ವಿಡಿಯೋ ಹಾಕಿದಾಗ ನಾವ್ ಹೇಳ್ಬಹುದು ಈ ತರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅನ್ನೋ ಅಧಿಕಾರ ನಮಗೂ ಇರುತ್ತೆ. ಎಲ್ಲಿದೆ ತೋರಿಸಿ ಅಂತಂದ್ರೆ, ಇವತ್ ನಾವ್ ಎಲ್ಲಿದೆ ತೋರಿಸಿ ಅಂತಂದ್ರೆ ಏನಂತ ತಗೊಂಡ್ ಹೋಗೋದು, ಸೈಬರ್ ಕ್ರೈಮ್ ರಿಪೋರ್ಟ್ ಮಾಡ್ಬೋದಲ್ಲ ಅಂತ ಎಷ್ಟು ಪೇಜಸ್ ರಿಪೋರ್ಟ್ ಮಾಡ್ಬೋದು, ಎಷ್ಟು ಮಾಡಕ್ಕಾಗತ್ತೆ. ಕರೆಕ್ಟ್. ಸೊ ಅದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗ್ಬೇಕು. ಇವತ್ತು ನೀವು ಜರ್ನಲಿಸ್ಟ್ ಆಗಿ ನಿಮ್ಗೊಂದು ಐಡೆಂಟಿಫಿಕೇಶನ್ ಇದೆ, ಅದು ಐಡೆಂಟಿಫಿಕೇಶನ್ ಏನಿದೆ, ಅವ್ರ ಹೆಸರು ಏನು, ಮತ್ತೊಂದು ಏನೂ ಗೊತ್ತಿಲ್ಲ. ಸೊ ಅದೊಂದು ಐಡೆಂಟಿಫಿಕೇಶನ್ ಆಗ್ಬೇಕು. ಅವ್ರು ಯಾವ್ದು ರನ್ ಮಾಡ್ತಾ ಇದಾರೆ ಅದನ್ನೆಲ್ಲ ಅವರು ಕ್ಲೀನ್ ಆಗಿ ರಿಜಿಸ್ಟರ್ ಅದ್ ಕೊಡ್ಬೇಕು. ಈ ತರ ಪೇಜಸ್ ಇದೆ ಅಂತ ಒಂದು ಇವೆಂಟ್ ಬಂದಾಗ ಇವ್ರು ಬರ್ತಾ ಇದಾರೆ, ಇವ್ರ ಹೆಸರು, ಅವ್ರ ಐಡೆಂಟಿಫಿಕೇಶನ್ ಅದೆಲ್ಲ ನಮಗ್ ಕೊಡ್ಬೇಕು. ಅವಾಗ ನಮ್ಗೆ ಅದನ್ನೆಲ್ಲ ಮಾನಿಟರ್ ಮಾಡಕ್ ಅಟ್ಲೀಸ್ಟ್ ಒಂಚೂರು ಸ್ಟ್ರೀಮ್ ಲೈನ್ ಆಗುತ್ತೆ ಪ್ರೋಸೆಸ್. ಕರೆಕ್ಟ್. ಯಾಕಂದ್ರೆ ಈಗ ನಾನೊಬ್ಬ ಜರ್ನಲಿಸ್ಟ್ ಆಗಿ ಕೂಡ ನಮಗೂ ಅನ್ಸೋದು, ಈಗ ನಾವು ವಿಜುವಲ್ ಮೀಡಿಯಾದಲ್ಲೇ ಬಹಳ ವರ್ಷ ಕೆಲಸ ಮಾಡಿ ಈಗ ನಮಗೆ ಒಂದು ಎಥಿಕ್ಸ್ ಇದೆ. ಎಸ್, ನಾವ್ ಇದನ್ನ ಹೀಗೆ ತಗೊಂಡ್ ಹೋಗ್ಬೇಕು, ನಾವು ನಡೆದು ಬಂದಿದ್ ಹೀಗೆ ಜರ್ನಲಿಸಮ್ ಅಲ್ಲಿ ನಮ್ಮ, ನಮ್ಗೆ ಅದ್ ಅನ್ಸೋದು. ಏನು ಈ ತರ ವ್ಯೂಸ್ ಗಾಗಿ ಈ ತರ ಏನೇನೋ ವಿಡಿಯೋಗಳು, ಏನೇನೋ ತಮ್ನೈಲ್ ಟೆಕ್ಸ್ಟ್ ಗಳನ್ನ ಹಾಕ್ತಾರೆ ಅಂತ ನಾನು ಬಹಳಷ್ಟು ಕಡೆ ಚರ್ಚೆ ಮಾಡ್ತಾ ಇದ್ದೆ ಇದ್ರ ಬಗ್ಗೆ. ಅದೇನಾಗುತ್ತೆ ಅಂದ್ರೆ ಸರ್, ಅದು ಅವ್ರಿಗೆ ಅಷ್ಟು ವ್ಯೂಸ್ ಹೋದ ತಕ್ಷಣ ಇನ್ನೊಂದು ಕಾಂಪಿಟೇಷನ್ ಹುಟ್ಕೊಳ್ಳುತ್ತೆ. ಇವ್ರು ಇದರಿಂದ ವ್ಯೂಸ್, ಇದರಿಂದ ದುಡ್ಡು ಮಾಡ್ತಾ ಇದಾರೆ, ಸೊ ಇದರಿಂದ ನಾನು ಮಾಡಬಹುದು ಅಂತ. ತಪ್ಪಲ್ವಾ? ಯಾರೋ ಒಬ್ರು ಅದಕ್ಕೆ ಸ್ಟಾಪ್ ಹಾಕ್ಬೇಕು, ನೀನ್ ಮಾಡ್ತಾ ಇರೋದು ತಪ್ಪು ಅಂತ. ಅದ್ರ ಬದಲು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗಿ ಇನ್ನೂ ಜಾಸ್ತಿ ಜನ ಹುಟ್ಕೊಂತಾ ಇದಾರೆ ಹೊರತು ಅದನ್ನ
ಸ್ಟಾಪ್ ಮಾಡಕ್ ಯಾರಿಂದನೂ ಸಾಧ್ಯ ಆಗ್ಲಿಲ್ಲ. ಅಟ್ಲೀಸ್ಟ್ ಅವ್ರಗಳ ಇನ್ಫ್ಲೂಯೆನ್ಸರ್ಸ್ ಮಧ್ಯಾಹ್ನ ಅವ್ರು ಏನ್ ಹಾಕ್ತಾ ಇದಾರೆ ಅವ್ರ ಮಧ್ಯಾಹ್ನ ಸ್ಟಾಪ್ ಆಗ್ಬೇಕಿತ್ತು, ಅದು ಆಗ್ತಾ ಇಲ್ಲ. ಇವನ್ ಪೇಜ್ ಅಲ್ಲಿ 1 ಮಿಲಿಯನ್ ಆಯ್ತು, ನನ್ ಪೇಜ್ ಅಲ್ಲಿ ಇನ್ನೂ ಬೇರೆ ತರ ಸಾಂಗ್ ಹಾಕಿ ಅದನ್ನ ಇನ್ನೊಂದ್ ತರ ಹಾಕಿದ್ರೆ ನನ್ 2 ಮಿಲಿಯನ್ ಆಗುತ್ತೆ. ಅದೇ ಮೈಂಡ್ ಸೆಟ್. ಹೌದು, ಇವಾಗ ಆ ತರ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ ಇನಿಷಿಯಲಿ ಒಬ್ಬೊಬ್ರೆ, ಇವಾಗ ನಾನು ಒಬ್ಳೇ ಇದನ್ನ ರೇಸ್ ಮಾಡಿ ನಾನು ಒಬ್ಳದೇ ಇಶ್ಯೂ, ನನ್ಗೇನಂದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ. ಇವಾಗ ನಾನು ಒಬ್ಳದೇ ನನ್ನ ವಿಡಿಯೋನ ತೆಗೆದು ನಾನು ಸ್ಟೋರಿಗೆ ಹಾಕಿ ಈ ವಿಡಿಯೋ ಹಿಂಗ್ ಹಾಕಿದಿರಲ್ಲ ಅಂತ ನಾನು ಹೇಳಿದ್ರೆ ಅದೇನಾಗುತ್ತೆ ಅಂದ್ರೆ ಆ ವಿಡಿಯೋನ ತೆಗಿಯಕ್ಕಿಂತ ಜಾಸ್ತಿ ಆ ವಿಡಿಯೋಸ್ ಮೇಲೆ ವ್ಯೂಸೇ ಜಾಸ್ತಿ ಆಗುತ್ತೆ. ಏನ್ ವಿಡಿಯೋ ಇದು ನೋಡೋಣ ತಡೀರಿ ಅನ್ನೋ ಕ್ಯೂರಿಯಾಸಿಟಿನೇ ಜಾಸ್ತಿ ಹೊರತು ಅದ್ರ ಬಗ್ಗೆ ಅವ್ರು ಹೋಗಿ ಇಲ್ಲ ಇದು ಏನ್ ಮಾಡಿದೀರಾ ಇದನ್ನ ತೆಗ್ಸಿ ಅನ್ನೋರು ತುಂಬಾ ಕಡಿಮೆ. ಅದಕ್ಕೋಸ್ಕರ ಕಲೆಕ್ಟಿವ್ ಆಗಿ ನಾವು ಹಾಕಿರೋದು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಡಿಫ್ರೆಂಟ್ ಇವೆಂಟ್ಸ್ ಅಲ್ಲಿ ಡಿಫ್ರೆಂಟ್ ಟೈಮ್ಸ್ ಅಲ್ಲಿ ಆಗಿರೋದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೌದು, ಪ್ರತಿಯೊಬ್ಬರಿಗೂ ಆಗಿದೆ. ದಟ್ಸ್ ವೈ ವಿ ಕೆಪ್ಟ್ ಇಟ್ ವೆರಿ ವೆರಿ. ಅಂಡ್ ಎಲ್ಲಾ ಪೇಜಸ್ ಅಲ್ಲ, ಯಾರು ಮಾಡ್ತಾ ಇದಾರೆ ಒಂದಿಷ್ಟು ಪೇಜಸ್ ಇದೆ ಇದನ್ನ ಮಾಡ್ತಾ ಇರೋದು. ಓಕೆ, ಪರ್ಟಿಕ್ಯುಲರ್ ಕೆಲವರು ಹೌದು ಇದಾರೆ. ಅದಕ್ಕೋಸ್ಕರ ಅದನ್ನು ನಾವು ಹಾಕ್ಬೇಕಾದ್ರೆ ಸ್ಟೇಟ್ಮೆಂಟ್ ವೆರಿ ಕ್ಲಿಯರ್ ಅಬೌಟ್ ದಟ್. ಇವಾಗ PR ಹೌಸ್ 20 ಜನನ ಒಂದು ಇವೆಂಟ್ ಕರೆದಿದ್ದಾರೆ ಅಂತಂದ್ರೆ ಈ ತರ ಇವೆಂಟ್ ಆಗ್ತಾ ಇದೆ ಅಂತ ಅನೌನ್ಸ್ ಆಗಿದ ತಕ್ಷಣ 50 ಜನ ಇರ್ತಾರೆ. ಹೌದು 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 50 ಜನ 1 ಪೇಜ್ ಇಂದ ರನ್ ಮಾಡ್ತಾ ಇದಾರಾ ಅಥವಾ 5 ಪೇಜ್ ಇಂದ ರನ್ ಮಾಡ್ತಾ ಇದಾರ ಅಂತ ನಮಗೇನ್ ಗೊತ್ತು? ಎಕ್ಸಾಕ್ಟ್ಲಿ ಏನು ಆಕ್ಚುಲ್ ಆಗಿ ನಾವ್ ಏನ್ ಮಾಡಕ್ ಬಂದಿದೀವಿ ಅನ್ನೋ ಸೆನ್ಸ್ ಕೂಡ ಇಲ್ಲ. ಅಲ್ಲ, ಇವಾಗ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಒಂದ್ ಸಿನಿಮಾ ತಂಡ ಅಂದ್ರೆ ಆ ಸಿನಿಮಾದು ವಿಷಯ ನೀವು ಕವರ್ ಮಾಡ್ಬೇಕು. ಅದು ಬಿಟ್ಟು ನಾವ್ ಕಾರಿಂದ ಇಳಿದ್ವಿ, ಕೂತ್ಕೊಂಡ್ವಿ, ಅಲ್ಲಿ ಯಾರೋ ನಮ್ ಬಟ್ಟೆ ತುಳಿದ್ರು, ಅದಕ್ಕೆಲ್ಲ ಒಂದೊಂದು ನಮ್ ಸಿನಿಮಾದ ಹಾಡುಗಳೇ ಅಲ್ಲ, ಬೇರೆ ಅದ್ ಹೆಂಗ್ ಪ್ರಮೋಷನ್ ಆಗ್ತಾ ಇದೆ, ಅದು ಯಾವ್ದೋ ಸಿನಿಮಾ ಹಾಡನ್ನ ತೆಗೆದು ನಮ್ ವಿಡಿಯೋಗೆ ಹಾಕಿ ಅದ್ ಪ್ರಮೋಷನ್ ಹಿಂಗೆ. ಅಲ್ಲಿಂದ ಒಬ್ರಿಗಾದ್ರೂ ನಮ್ ಸಿನಿಮಾ ಕಂಟೆಂಟ್ ಏನ್ ಮಾಡಿದೀವಿ ಅಥವಾ ನಮ್ ಸಿನಿಮಾ ರಿಲೀಸ್ ಡೇಟ್ ಯಾವಾಗ ಅಂತ ಏನಾದ್ರೂ ಗೊತ್ತಾಗ್ತಾ ಇದೆಯಾ? ಕೆಲವು ಸಿನಿಮಾ ಟೀಮ್ಗಳು ಅಥವಾ ಕೆಲವರು ಸಿನಿಮಾದಲ್ಲಿರೋರು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವರೇ ಈ ಪಾಪರಾಜಿಗಳನ್ನ ಕರೆಸ್ತಾರೆ, ಪ್ರತಿ ವಿಡಿಯೋಗಳನ್ನು ಶೂಟ್ ಮಾಡೋದಕ್ಕೆ ಅವರೇ ಮೊದಲೇ ಅವರಿಗೆ ಸಜೆಸ್ಟ್ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಇದೆ. ಅದು ಇವಾಗ ನನ್ ಕನ್ಸೆಂಟ್ ತಗೊಂಡು ಅವರು ಶೂಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಅಧಿಕಾರ ಇದೆ, ಇವರೇ ನಮ್ಗೆ ಹೇಳಿದ್ದು ಮಾಡೋದಕ್ಕೆ ಅಂತ. ಓಕೆ ಅಲ್ವಾ? ನನ್ ಕನ್ಸೆಂಟ್ ತಗೊಳ್ಳಿ, ನಾನು ಒಪ್ಪಿಗೆ ಕೊಡ್ಬೇಕು ಅದಕ್ಕೆ. ನಾನು ಹೂ ಅಂತ ಹೇಳಿದ್ರೆ ನಿನಗೂ ಅಧಿಕಾರ ಇದೆ ಯಾವತ್ತಾದ್ರೂ ನೆಕ್ಸ್ಟ್ ಟೈಮ್ ಬಂದು ಕ್ವೆಶ್ಚನ್ ಮಾಡಿದಾಗ ನೀನು ಇವರೇ ಹೇಳಿದ್ದು ಅಂತ ಹೇಳೋದಕ್ಕೆ. ಹೌದು, ನಾನು ಹೂ ಅಂತ ಹೇಳಿಲ್ಲ ಅಂತಂದ್ರೆ ಅದು ಹೇಗೆ ಹಾಕಕ್ ಸಾಧ್ಯ? ನೀವು ಯಾರೋ ಸಿನಿಮಾ ಟೀಮ್ ಕಳ್ಸಿದ್ದಾರೆ ಅಂತ ಹೇಳಿದ್ರೆ ಸಿನಿಮಾ ಟೀಮ್ ಅವ್ರಿಗೆ ಹೇಳಿ ಕಳ್ಸಿದಾರ ಈ ತರ ಇವ್ರು ಬಾಡಿ ಪಾರ್ಟ್ಸ್, ಇವ್ರ ಅಂಗಾಂಗ, ಕೈ, ಕಾಲು, ತಲೆ, ಜುಟ್ಟು ಎಲ್ಲಾನು ಶೂಟ್ ಮಾಡಿ ಝೂಮ್ ಹಾಕಿ ಅಂತ ಯಾರು ಹೇಳಿಲ್ವಲ್ಲ. ಅದ್ರ ಬಗ್ಗೆ ಅವ್ರಿಗೆ ತಿಳಿ ಹೇಳ್ಬೇಕು ಆಕ್ಚುಲಿ. ಹೌದು, ಏನ್ ಕವರ್ ಮಾಡ್ಬೇಕು, ಎಷ್ಟು ನೀಟಾಗಿ ಮಾಡ್ಬೇಕು, ಅಂಡ್ ಅದನ್ನ ಹೇಳ್ತೀವೋ ಬಿಡ್ತೀವೋ ಸರ್, ಅದು ಒಂದು ಸ್ಮಾಲ್ ಒಂದು ಸಣ್ಣ ಕಾಮನ್ ಸೆನ್ಸ್ ಅಲ್ವಾ? ಇವಾಗ ಆ ತರ ಆದಾಗ ನೀವು ಇವಾಗ ಪಕ್ಕದಲ್ಲಿರೋರಿಗೆ ನೋಡಿ ಇದೊಂಚೂರು ಸರಿ ಮಾಡ್ಕೊ ಅಂತ ಹೇಳೋದೊಂದು ಕ್ಯಾಮ್ರಾನ್ ಕೆಳಗಡೆ ಇಳಿಸಿ ಅದನ್ನ ಹೇಳೋದೊಂದು ಕಾಮನ್ ಸೆನ್ಸ್ ಅಲ್ವಾ? ದಟ್ ಈಸ್ ಹೌ ದ ಸೊಸೈಟಿ ಶುಡ್ ಬಿಹೇವ್. ಅದ್ರ ಬದಲು ನಮ್ಗೆ ಉಲ್ಟಾ ಮಾರಲ್ ಪಾಲಿಸಿಂಗ್ ಮಾಡೋದಲ್ಲ ಅದು. ಮಾರಲ್ ಪಾಲಿಸಿಂಗ್ ನಾನಿವತ್ತು ನಾನ್ ಯಾರೋ ಫೋಟೋ ಶೂಟ್ ಮಾಡಿಸಿ ಆ ಫೋಟೋ ಶೂಟ್ ನ ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಅದು ಅವರು ವೈಯಕ್ತಿಕವಾಗಿ ಅವ್ರಿಗೆ ಇಷ್ಟ ಅಂತ ಅವ್ರು ಹಾಕೊಂಡಿರೋದು. ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ಅದನ್ನ ತೆಗೆದು ನೀವ್ ಏನೋ ಬೇರೆ ಅದಕ್ಕೆ ಪರ್ಸ್ಪೆಕ್ಟಿವ್ ಕೊಟ್ಟು ಯೂಸ್ ಮಾಡೋದಕ್ಕೆ. ವೆರಿ ಟ್ರೂ, ವೆರಿ ಟ್ರೂ. ನೀವು ಹೇಳಿದ್ರಲ್ಲ ಪರ್ಸ್ಪೆಕ್ಟಿವ್ ಅಂತ, ಅದು ಬಹಳ ಇಂಪಾರ್ಟೆಂಟ್ ಆಕ್ಚುಲಿ ಇದ್ರಲ್ಲಿ. ಈಗ ನಾವು ಏನಕ್ಕೆ ಬಂದಿದೀವಿ ಆಕ್ಚುಲಿ ಒಂದು ಪ್ರೆಸ್ ಮೀಟು ಅಥವಾ ಒಂದು ಸಿನಿಮಾ ಕಾರ್ಯಕ್ರಮಕ್ಕೆ ನಾವು ಏನಕ್ಕೆ ಬಂದಿದೀವಿ ಅನ್ನೋ ಸೆನ್ಸ್ ಫಸ್ಟ್ ಅಲ್ಲಿ ಬಂದವ್ರಿಗೆ ಅಂದ್ರೆ ಪತ್ರಕರ್ತರಿಗೆ ಗೊತ್ತಿರುತ್ತೆ, ನಮ್ಮ ವಿಜುವಲ್ ಪತ್ರಕರ್ತರಿಗೆ ಗೊತ್ತಿರುತ್ತೆ. ಇವಾಗ ಸಿನಿಮಾದಲ್ಲಿ ಆ ತರ ತೋರಿಸ್ತಾರೆ ಅಂತಂದ್ರೆ ನಾನು ಒಂದು ಆಕ್ಟ್ರೆಸ್ ಆಗಿ ನಾನು ಒಪ್ಕೊಂಡಿದ್ದೀನಿ ಆ ಸಿನಿಮಾದಲ್ಲಿ ನನ್ ಪಾತ್ರ ಮಾಡೋದಿಕ್ಕೆ, ಅದಕ್ಕೋಸ್ಕರ ಅವ್ರಿಗೆ ತೋರ್ಸೋ ಅಧಿಕಾರ ಇದೆ, ಹಕ್ಕಿದೆ. ನಿಮಗೆ ನಾನು ಯಾವ ಹಕ್ಕು ಕೊಟ್ಟಿಲ್ಲ, ನಾನು ಯಾವ ಕಾಂಟ್ರಾಕ್ಟು ಸೈನ್ ಮಾಡಿ ಬಂದಿಲ್ಲ ನಿಮ್ ಜೊತೆ, ನೀವು ನನ್ನನ್ನು ಈ ತರ ತೋರ್ಸೋದಕ್ಕೆ. ನಾನು ಹೇಳಿಲ್ಲ, ನನ್ನಿಂದ ನೀವು ಪರ್ಮಿಷನ್ ತಗೊಂಡಿದ್ದೀರಾ? ಇಲ್ಲ. ಇವಾಗ ನಾರ್ಮಲ್ ಆಗಿ ಸರ್ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾರ್ದೋ ಕಾಮನ್ ಪರ್ಸನ್ ವಿಡಿಯೋ ಶೂಟ್ ಮಾಡಿದ್ರೆ ಅವ್ರಿಗೆ ತೆಗೆದು ಒದೆಗಳು ಬೀಳಲ್ವಾ? ಹಂಗಾದ್ರೆ ಅವ್ರು ಆತರ ಕೊಡ್ತಾರೆ ಅಂದಾಗ ನಾವ್ ಹೇಗ್ ಡಿಫ್ರೆಂಟ್ ಆಗ್ತೀವಿ? ಅವ್ರು ಬಸ್ಸಲ್ಲಿ ಹೋಗ್ತಾ ಇರೋರು ಅವ್ರು ನಾರ್ಮಲ್ ಚೂಡಿದಾರ್ ಹಾಕೊಂಡೆ ಹೋಗಿದ್ದಾರೆ ತಾನೆ, ಆ ತರ ಇದ್ದಾಗ್ಲೂ. ಮತ್ತೆ ಇವಾಗ
ಬೇರೆ ಎಷ್ಟು ವಾಶ್ರೂಮ್ ಇನ್ಸಿಡೆಂಟ್ಸ್ ಆಗಿದೆ, ಲೇಡೀಸ್ ವಾಶ್ರೂಮ್ ಅಲ್ಲಿ ಹಿಡನ್ ಕ್ಯಾಮ್ರಾ ಇಡೋದು. ಹೌದು ರೀಸೆಂಟ್ ಆಗಿ ಒಂದೆಲ್ಲೋ ನೋಡ್ತಾ ಇದ್ದೆ ಹಾ 2-3-4 ದಿವಸದ ಹಿಂದೆ. ಇದನ್ನ ಈ ತರ ನನ್ಗೆ ಅದೇ ಅರ್ಥ ಆಗ್ತಾ ಇಲ್ಲ. ಕನ್ಸೆಂಟ್ ಅನ್ನೋ ಪದ, ನೀವು ಫಸ್ಟ್ ನಮ್ಮಿಂದ ಪರ್ಮಿಷನ್ ತಗೊಳ್ಳಿ, ನೀವು ಹಾಕ್ಬೋದಾ ಇಲ್ವಾ ಅಂತ. ಹೌದು, ನಾವ್ ಹೂ ಅಂತ ಹೇಳಿದ್ರೆ ನೀನ್ ಏನಾದ್ರೂ ಹಾಕೋದು, ಅದ್ರಿಂದ ನಾವ್ ಕೇಳೋ ಅಧಿಕಾರನೇ ಇಲ್ಲ. ಅದಾದ್ಮೇಲೆ ಯಾರು ಪ್ರಶ್ನಿಸೋ ಅಧಿಕಾರ ಇಲ್ಲ ಅದಾದ್ಮೇಲೆ. ನೀವೀಗ ಒಂದು ಒಳ್ಳೆ ಪ್ರಶ್ನೆ ರೈಸ್ ಮಾಡಿದ್ರಿ. ಆಕ್ಚುಲಿ ನಿಮ್ಮಿಂದ ಶುರುವಾಗಿದೆ ಇದು, ಬಟ್ ಗುಡ್ ಇನಿಷಿಯೇಟಿವ್ ಆಕ್ಚುಲಿ ಇದು. ಥ್ಯಾಂಕ್ ಯು ಅಂಡ್ ಎಲ್ಲರೂ ಸಪೋರ್ಟಿಗೆ ಬಂದಿದ್ದಾರೆ. ಫಸ್ಟ್ ಏನ್ ಅನ್ನಿಸ್ತು ಇಡೀ ಇಂಡಸ್ಟ್ರಿ ನಿಮ್ ಸರ್? ಸಪೋರ್ಟ್? ಬಹಳ ಖುಷಿ ಆಯ್ತು, ಯಾಕಂದ್ರೆ ಫಸ್ಟ್ ಇನಿಷಿಯಲಿ ನಾವ್ ಎಲ್ರು ಆಕ್ಟ್ರೆಸ್ ಮಾತಾಡ್ಕೊಂಡಾಗ ನಮ್ಗೆ ಅದೇ ಇದ್ದಿದ್ದು. ಇವಾಗ ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಇದು ಸ್ಟಾರ್ಟ್ ಆಗಿ ಹಂಗೆ ಅಲ್ಲೇ ಎಲ್ಲೋ ಮುಚ್ಚೋಗ್ಬಾರ್ದು, ಏನ್ ಮಾಡೋದು ಅಂತ ಕೇಳಿದಾಗ ನಮ್ಗೆ ಒಂದಿಷ್ಟು ಸಜೆಷನ್ಸ್ ಏನು ಅಂತಂದ್ರೆ, ಒಂದಿಷ್ಟು ನಾವು ಹೀರೋಸ್ಗೂ ಮಾತಾಡೋಣ, ಕೇಳೋಣ ನಿಮ್ಗೇನು ಒಪಿನಿಯನ್ ಇದೆ ಅಂತ. ಅವ್ರೆಲ್ರೂ ಇಲ್ಲ ನೀವು ಹೇಳ್ತಾ ಇರೋದು ಕರೆಕ್ಟ್, ನಾವು ಸಪೋರ್ಟಿಗೆ ಬರ್ತೀವಿ, ನೀವು ಮುಂದೆ ಹೋಗಿ ಅಂತ ಹೇಳಿದ್ರು. ಸೊ ನಾವು ಮುಂದೆ ಹೋಗಿದ ತಕ್ಷಣ ಇಂಡಸ್ಟ್ರಿನ ಸಪೋರ್ಟಿಗೆ ಬಂತು. ಜರ್ನಲಿಸ್ಟ್ಗಳು ಅದನ್ನು ಎಷ್ಟು ನೀಟಾಗಿ ಪಿಕಪ್ ಮಾಡಿ ಆ ವಿಷಯ ಎಷ್ಟು ಸೂಕ್ಷ್ಮ, ಎಷ್ಟು ಸೆನ್ಸಿಟಿವ್ ಅಂತ ಅಷ್ಟು ಚೆನ್ನಾಗಿ ಅದನ್ನ ಇವತ್ತು ಅದನ್ನ ಪಿಕ್ ಮಾಡಿದ್ದಾರೆ. ಸೊ ಅದು ಬೇಕಿದ್ದು ಇವತ್ತು. ಇದು ನನ್ ಸಮಸ್ಯೆ ಅಥವಾ ಬರೀ ಹೀರೋಯಿನ್ ಸಮಸ್ಯೆ ಅಲ್ಲ, ಇದು ಇಂಡಸ್ಟ್ರಿ ಸಮಸ್ಯೆ. ಅದೇ ನನ್ಗೆ ಅದನ್ಸಿದ್ ಎಲ್ಲ ಮೇಲ್ ಆಕ್ಟರ್ಸ್ ಕೂಡ ಬಂದ್ರಲ್ಲ, ಅರ್ಥ ಆಯ್ತು ಇದು ಇಂಡಸ್ಟ್ರಿ ಸಮಸ್ಯೆ ಅಂತ ಯೋಚನೆ ಮಾಡಿದ್ದಾರೆ ಅಂತ. ಹೌದು, ಇದು ಇಂಡಸ್ಟ್ರಿ ಸಮಸ್ಯೆ ಆದಾಗ ನಾವ್ ಎಲ್ಲಿಗೆ ಹೋಗ್ಬೇಕು? ಇಂಡಸ್ಟ್ರಿದಲ್ಲಿ ಒಂದು ಚೇಂಬರ್ ಅಂತ ಇರುತ್ತೆ, ನಾವು ಅಲ್ಲಿಗೆ ಹೋಗ್ಬೇಕು. ನನ್ನ ಉದ್ದೇಶ ಅಷ್ಟೇ. ಲಾಸ್ಟ್ ಅಲ್ಲಿ ನಮಗ್ ಬೇಕಿರೋದೇನು, ಒಂದು ಮೀಟಿಂಗ್ ಆಗ್ಬೇಕು, ಅಲ್ಲಿ ಒಂದು ಇಶ್ಯೂ ರೇಸ್ ಆಗ್ಬೇಕು, ಒಂದು ಮೆಮೊರಾಂಡಮ್ ಅಂತ ಕ್ರಿಯೇಟ್ ಆಗಿ ಆ ಮೆಮೊರಾಂಡಮ್ ಅಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬರಬೇಕು. ಈ ತರ PROಗಳು ಕಳಿಸ್ತಾ ಇದಾರೆ ಅಂತಂದ್ರೆ ಅವ್ರ ಐಡೆಂಟಿಫಿಕೇಶನ್ ಏನು, ಎಷ್ಟು ಪೇಜ್ ರನ್ ಮಾಡ್ತಾರೆ, ಫಸ್ಟ್ಲಿ ಅವ್ರ ನಿಜವಾದ ಹೆಸರೇನು, ಅಂಡ್ ಇದು ಹಾಕಕ್ಕೂ ಮುಂಚೆ ಇವಾಗ ಒಂದು ಸಿನಿಮಾ ಕಂಟೆಂಟ್, ಒಂದು ಚಿತ್ರತಂಡ ಆಗಿ ಒಂದು ಪೋಸ್ಟರ್ ಹಾಕ್ತೀವಿ ಅಂತಂದ್ರೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಆ ಗ್ರೂಪ್ ಅಲ್ಲಿ ಎಲ್ಲರೂ ಇರ್ತೀವಿ. ಅದಾದ್ಮೇಲೆ ಅಲ್ಲಿ ಒಂದು ಪೋಸ್ಟರ್ ಬರುತ್ತೆ, ಈ ಪೋಸ್ಟರ್ನ ಇಷ್ಟೊತ್ತಿಗೆ ಅಪ್ಲೋಡ್ ಮಾಡಿ ಅಂತ ಹೇಳ್ತಾರಲ್ವಾ. ಅಲ್ಲ, PRO ಥ್ರೂನು ಕೂಡ ಅದು ವರ್ಕ್ ಚೆನ್ನಾಗಿ ಆಗ್ತಿದೆ, ಕಮ್ಯುನಿಕೇಶನ್ ಚೆನ್ನಾಗಿದೆ. ಇಲ್ಲಿ ಮಿಸ್ ಆಗ್ತಿರೋದು, ನಾನು ಗಮನಿಸಿರೋ ಹಂಗೆ ಮಿಸ್ ಆಗ್ತಿರೋದಿಲ್ಲ ಅಂದ್ರೆ, ಪಾಪ ಅವ್ರು ಯಾರು ಕನ್ಸಲ್ಟ್ ಇರ್ತಾರೆ ಅವ್ರಿಗೆ ಮೆಸೇಜ್ ಇರ್ತಾರೆ, ಬಟ್ ಅವ್ರ ಜೊತೆಯಲ್ಲಿ ಸಂಬಂಧ ಇಲ್ಲದೆ ಇರೋರೆಲ್ಲ ಬಂದಿರ್ತಾರೆ. ಅದು ಗಮನಕ್ಕೂ ಇರಲ್ಲ, ಚಿತ್ರತಂಡ. ಹೌದು, ಪಾಪ ಅವ್ರು ಹೇಳ್ತಾರೆ, ಮೇಡಮ್ ನಮಗೂ ತುಂಬಾ ಕಷ್ಟ ಆಗಿದೆ ಇವತ್ತು ಅವ್ರನ್ನ ಐಡೆಂಟಿಫೈ ಮಾಡೋದು, ಯಾರು ಅಂತ. ಅದಕ್ಕೆ ಲಿಸ್ಟ್ ಬರ್ಬೇಕು. ಇವತ್ತು 20 ಜನ ಬರ್ತಾರೆ ಅಂದ್ರೆ 20 ಜನದ ಲಿಸ್ಟ್ ಬರ್ಬೇಕು. ಅವ್ರಿಗೆ ಮಾತ್ರ ಒಳಗಡೆ ಬರೋದಕ್ಕೆ ಅಧಿಕಾರ, ಅವ್ರಿಗೆ ಮಾತ್ರ ಒಳಗಡೆ ಇನ್ವೈಟ್. ಇಲ್ಲ ಅಂದ್ರೆ ನೀವು ಯಾವ್ದೇ ಕಾರಣಕ್ಕೂ ಅವ್ರ ಹೆಸರಿಲ್ಲ ಅಂದ್ರೆ ಅವ್ರನ್ನ ಬಿಡ್ಲೇಬೇಡಿ ಒಳಗಡೆ. ಪಬ್ಲಿಕ್ ಅಲ್ಲಿ ಇವೆಂಟ್ ನಡೀತಾ ಇದೆ ಅಂತಂದ್ರೆ ಇವಾಗ ಅವ್ರು ಹೇಳ್ತಾರೆ, ಸರಿ ಮೇಡಮ್ ಇವಾಗ ಮಾಲ್ಗಳಲ್ಲಿ ಇವೆಂಟ್ ಆಗುತ್ತೆ, ಅದ್ರಲ್ಲಿ ಅವರು ಇವಾಗ ಒಳಗಡೆ ಬಿಡ್ಲಿಲ್ಲ, ಬೇರೆ ಯಾವ್ದೋ ಫ್ಲೋರ್ ಇಂದ ಅವ್ರು ವಿಡಿಯೋ ತೆಗೆದ್ರು ಅಂತ. ಅವಾಗ ನಮ್ ಚೇಂಬರ್ ಅಲ್ಲಿ ನಮ್ದು ರೂಲ್ಸ್ ಇದ್ರೆ ಅವನನ್ನ ಯಾರನ್ನ ಹಾಕ್ದ ಅವನನ್ನ ಕರ್ಸಿ ಅವನು ಬ್ಯಾನ್ ಮಾಡಿ ಅವ್ನ್ ಏನೇನ್ ವಿಡಿಯೋಸ್ ಇದೆ ಅದೆಲ್ಲ ಡಿಲೀಟ್ ಆಗಿ ಅವನನ್ನ ನಾವು ನೆಕ್ಸ್ಟ್ ಅವನನ್ನ ಲಾ ಮುಂದೆ ನಿಲ್ಲಿಸ್ಬೋದಲ್ವಾ? ಹೌದು, ಖಂಡಿತ. ಇವಾಗ ನೀವು ಸೆಷನ್ ಕೋರ್ಟಿಗೆ ಹೋಗಿ ಇದನ್ನ ಕೇಸ್ ಫೈಲ್ ಮಾಡಿದ್ರೆ ಅಲ್ಲಿಂದನೇ ಡೈರೆಕ್ಟ್ ಆಗಿ ವಿಡಿಯೋನ ಡಿಲೀಟ್ ಮಾಡಿಸಿ ಚಾನೆಲ್ಗೂ ಕೂಡ ಎಕ್ಸಾಕ್ಟ್ಲಿ ಅದೇ. ಬಟ್ ಇವತ್ತು ಎಷ್ಟಂತ ಫಸ್ಟ್ ಒಂದು ರೂಲ್ಸ್ ಆಗ್ಬೇಕು, ಗ್ರೌಂಡ್ ರೂಲ್ಸ್ ಸೆಟ್ ಆದ್ರೆ ಇಮಿಡಿಯೇಟ್ ಆಗಿ ಯಾರು ಬೇಕಾದ್ರೂ ಹೋಗಿ ಅದನ್ನ ಒಂದು ವಿಡಿಯೋನ ನನ್ನ ಕನ್ಸೆಂಟ್ ಇಲ್ಲದೆ ಹಾಕಿದ್ದಾರೆ ಅಂತ ಹೇಳೋ ಅಧಿಕಾರ ಇರುತ್ತೆ. ಈಗ ಕೊನೆಯ ಪ್ರಶ್ನೆ ಅದೇನೆ ನಂದು. ಈಗ ನಿಮ್ದು ಇದೆಲ್ಲ ಆಗಿದೆ ಚರ್ಚೆ, ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ, ಎಲ್ಲರೂ ಸಪೋರ್ಟ್ ಬಂದ್ರು, ಇಂಡಸ್ಟ್ರಿ ಕೂಡ ಕೈ ಜೋಡಿಸ್ತು, ಒಳ್ಳೆಯ ವಿಷಯ. ಈಗ ನೀವು ಸಂಘ ಮುಖ್ಯವಾಗಿ ಈಗ ಕಲಾವಿದರಿಗಾಗಿರೋದ್ರಿಂದ ಫಸ್ಟ್ ಕಲಾವಿದರ ಸಂಘ, ಮತ್ತೆ ಎರಡನೇದು ಇಡೀ ಚಿತ್ರರಂಗದ ಹೆಡ್ ಆಫೀಸ್ ಅಂದ್ರೆ ಫಿಲ್ಮ್ ಚೇಂಬರ್. ಇಲ್ಲಿ ಚರ್ಚೆ ನೀವೇನಾದ್ರೂ ಈಗ ಆಲ್ರೆಡಿ ಚರ್ಚೆ ಮಾಡಿದ್ದೀರಾ, ಇದ್ರ ಬಗ್ಗೆ ಸಂಪರ್ಕ ಮಾಡಿದ್ದೀರಾ? ಹೌದು ಸರ್, ನಾನು ಒಂದಿಷ್ಟು ಜನ ಅಂದ್ರೆ ತರುಣ್ ಸುಧೀರ್ ಸರ್ ಆಗ್ಬೋದು, ಅವರೆಲ್ಲರೂ ಅವ್ರು ಹೇಳಿದ್ರು ಇಲ್ಲ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಇದನ್ನ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಇವಾಗ ದಿಸ್ ಇಸ್ ದ ರೈಟ್ ಟೈಮ್, ನಾವು ಮುಂದೆ ತಗೊಂಡ್ ಹೋಗೋಣ. ಯಾಕಂದ್ರೆ ನನಗೆ ಆ ಪ್ರೊಸೀಜರ್ಸ್ ಅದು ಎಲ್ಲಿಗೆ ಮುಟ್ಟಿಸ್ಬೇಕು ಅದಿನ್ನೂ ನಾನು ಕಲಿತಾ ಇದ್ದೀನಿ. ಬಿಕಾಸ್ ನಾನು ಮುಂಚೆ ಏನೋ ಪ್ರೊಟೆಸ್ಟ್ ಮಾಡಿ ಬಂದಿರೋದಲ್ಲ, ಫಸ್ಟ್ ಟೈಮ್ ನಾವು ಈ ತರ ಎಲ್ಲರೂ ಸೇರಿ ವಾಯ್ಸ್ ಎತ್ತಿದೀವಿ. ಸೊ ಆ ಪ್ರೊಸೀಜರ್ಸ್ ಏನು, ಅಲ್ಲಿ ಅದು ಹೇಗೆ ತಗೊಂಡೋಗಿ ಅಲ್ಲಿಗೆ ಹೇಗೆ ನಾವು ಮುಟ್ಟಿಸ್ಬೇಕು, ಅದು ಹೇಗೆ ಕನ್ವರ್ಟ್ ಆಗಬೇಕು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿ ಅಂತ ನಾನು ತಿಳ್ಕೊತಾ ಇದ್ದೀನಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾವು ಅದು ಆ ಪ್ರೊಸೀಜರ್ ಮಾಡಕ್ ಹೋದಾಗ ಕ್ಲೀನ್ ಆಗಿರ್ಬೇಕು. ಎಲ್ಲೂ ಅದು ನಾವು ಮಿಸ್ಟೇಕ್ ಮಾಡ್ಕೊಂಡು ಹೋಗಿ ಅದಾದ್ಮೇಲೆ ಅದು ಎಲ್ಲೂ ಇಟ್ ಶುಡೆಂಟ್ ಅದು ಎಲ್ಲೂ ಡೈ ಡೌನ್ ಆಗಬಾರ್ದು. ಎಂಡ್ ರಿಸಲ್ಟ್ ಏನು, ಇದಕ್ಕೊಂದು ಏನೋ ಒಂದು ಸ್ಟ್ರೀಮ್ ಲೈನ್ ಪ್ರೋಸೆಸ್ ಬರಬೇಕು. ಸೊ ಅದಾಗಬೇಕು ಅಂತ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅದನ್ನ ತಗೊಂಡು ಹೋಗೋಣ ಅಂತ
ದಟ್ಸ್ ದ ಪ್ಲಾನ್. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ ನಮ್ಮ ಸ್ನೇಹಿತ ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.